ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 5ನೇ ತರಗತಿ ಪ್ರಥಮ ಭಾಷೆ ಸಿರಿ ಕನ್ನಡ ಭಾಗ 2 ಇದರೊಳಗಡೆ ಪದ್ಯ ಭಾಗ 6 ಮಗುವಿನ ಮೊರೆ ಈ ಪಾಠದ ಪ್ರಶ್ನೋತ್ತರಗಳನ್ನು ಮತ್ತೆ ವ್ಯಾಕರಣಾಂಶ ಭಾಷಾಭ್ಯಾಸದ ಚಟುವಟಿಕೆಗಳನ್ನು ನೋಡೋಣ. ಬನ್ನಿ ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಯಾವುದು ಉರಿಯಲೂ ಇಲ್ಲ, ಆರಲೂ ಇಲ್ಲ? ಉತ್ತರ ಬಾಳ ಹಣತೆಯು ಅಂದ್ರೆ ಜೀವನದ ದೀಪ ಉರಿಯಲೂ ಇಲ್ಲ, ಆರಲೂ ಇಲ್ಲ. ಎರಡನೇ ಪ್ರಶ್ನೆ, ಯಾವುದು ಮುಳುಗಲೂ ಇಲ್ಲ, ತೇಲಲೂ ಇಲ್ಲ? ಉತ್ತರ ಬಾಳ ನಾವಿಯು ಅಂದ್ರೆ ಜೀವನದ ದೋಣಿ ಮುಳುಗಲೂ ಇಲ್ಲ, ತೇಲಲೂ ಇಲ್ಲ. ಮೂರನೇ ಪ್ರಶ್ನೆ, ಯಾವುದನ್ನು ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು? ಉತ್ತರ ನಮ್ಮ ಇರುವಿಕೆಗೆ ಒಂದು ಗುರಿಯನ್ನು ತೋರಿಸು ಎಂದು ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು. ನೆಕ್ಸ್ಟ್ ಪ್ರಶ್ನೆ, ನಾವು ಏನೆಂದು ಹಾರೈಸಿಕೊಳ್ಳಬೇಕು? ಉತ್ತರ ನಮ್ಮ ಬದುಕಿಗೆ ಒಂದು ಅರ್ಥವನ್ನು ತೋರಿಸು ಎಂದು ನಾವು ಹಾರೈಸಿಕೊಳ್ಳಬೇಕು. ನೆಕ್ಸ್ಟ್ ಪ್ರಶ್ನೆ, ಸಿದ್ದಯ್ಯ ಪುರಾಣಿಕ ಅವರ ಕಾವ್ಯನಾಮ ಯಾವುದು? ಉತ್ತರ ಸಿದ್ದಯ್ಯ ಪುರಾಣಿಕ ಅವರ ಕಾವ್ಯನಾಮ ಕಾವ್ಯಾನಂದ. ನೆಕ್ಸ್ಟ್ ಭಾಗ ಬಂದ್ಬಿಟ್ಟು ಕೆಳಗಿನ ಪದ್ಯ ಭಾಗವನ್ನ ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ಅಂದ್ರೆ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಪೋಯಮ್ ಇದೆ, ಉರಿಯಲಿಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡಿ ಹೇ ವಿಭೋದಿಂದ ಹೇಳಬೇಕು. ಅದಾದ್ಮೇಲೆ ನೆಕ್ಸ್ಟ್ ಇರುವಿಗೊಂದು ಅಲ್ಲಿಂದ ಹಾಡಿಕೊಳ್ಳುವೆ ಅನ್ನೋ ಒಂದು ಪ್ಯಾರಾವನ್ನ ಬರಿಬೇಕಾಗತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬನ್ನಿ ವ್ಯಾಕರಣ ಮಾಹಿತಿಯನ್ನ ನೋಡೋಣ. ವ್ಯಾಕರಣದಲ್ಲಿ ಇಲ್ಲಿ ಬಂದ್ಬಿಟ್ಟು ಕ್ರಿಯಾಪದದ ಬಗ್ಗೆ ಹೇಳಿದ್ದಾರೆ. ಸೊ ಏನು ಹಾಗಾದ್ರೆ ಕ್ರಿಯಾಪದ ಅಂತ ಅಂದ್ರೆ ಏನು? ಕರ್ತೃವಿನ ಕ್ರಿಯೆಯನ್ನು ಹೇಳುವ ಪದವೇ ಕ್ರಿಯಾಪದ. ಇದು ಕರ್ತೃವು, ಇಂಗ್ಲಿಷಲ್ಲಿ ಕ್ರಿಯಾಪದನ ನಾವು ವರ್ಬ್ ಅಂತ ಹೇಳ್ತೀವಿ. ಇದು ಕರ್ತೃವು ಮಾಡುವ ಕೆಲಸವನ್ನ ತಿಳಿಸುವುದರಿಂದ ವಾಕ್ಯದಲ್ಲಿ ಪ್ರಧಾನ ಪಾತ್ರ ವಹಿಸುತ್ತೆ. ಓಕೆ, ಎಷ್ಟು ಕರ್ತೃವಿಗೆ ನಾವು ಯಾರು ಮಾಡಿದ್ರು ಅನ್ನೋದನ್ನ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ, ಏನನ್ನ ಮಾಡಿದ್ರು ಅನ್ನೋದಿದೆಯಲ್ಲ ಅದನ್ನು ಅಷ್ಟೇ ಇಂಪಾರ್ಟೆಂಟು. ಸೊ ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದಾರೆ, ರಾಮನು ನದಿಯಲ್ಲಿ ಈಜಿದನು. ಓಕೆ, ರಾಮನು ನದಿಯಲ್ಲಿ ಈಜಿದನು. ಓಕೆ, ರಾಮನು ನದಿಯಲ್ಲಿ ಅಂತ ನಾನು ನನ್ನ ಸೆಂಟೆನ್ಸ್ ಅನ್ನ ನಾನು ಹೇಳಕ್ ಹೋಗ್ತೀನಿ. ಉದಾಹರಣೆಗೆ ರಾಮನು ನದಿಯಲ್ಲಿ, ರಾಮನು ನದಿಯಲ್ಲಿ, ರಾಮನು ನದಿಯಲ್ಲಿ. ಓಕೆ, ನದಿಯಲ್ಲಿ ಏನ್ ಮಾಡಿದನು? ಅದು ವೆರಿ ಇಂಪಾರ್ಟೆಂಟ್. ಸೊ ಅದನ್ನ ನಾವು ಕ್ರಿಯಾಪದ, ಯಾವ ಒಂದು ಕ್ರಿಯೆ ನಡೆದಿದೆ ಇಲ್ಲಿ ಅಂತ ಹೇಳ್ಬಿಟ್ಟು ತೋರಿಸ್ತೀವಲ್ವಾ, ಅದಕ್ಕೆ ಆಕ್ಷನ್ ಅಂತ ಹೇಳ್ತೀವಲ್ವಾ, ಅದನ್ನ ರಾಮನು ನದಿಯಲ್ಲಿ ಈಜಿದನು. ಈಜುವುದು ಅನ್ನೋದು ಒಂದು ಕ್ರಿಯೆಯನ್ನ ತೋರಿಸತ್ತೆ. ಸೊ ಅದಕ್ಕೆ ನಾವು ಕ್ರಿಯಾಪದ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ವಾಕ್ಯಗಳಲ್ಲಿ ಕಂಡುಬರುವ ಕ್ರಿಯಾಪದಗಳನ್ನ ಓದಿ ಬರೆಯಿರಿ. ರೈತನು ಗದ್ದೆಯಲ್ಲಿ ದುಡಿಯುವನು. ಇದ್ರೊಳಗಡೆ ಯಾವ್ದಪ್ಪ ಅಂತಂದ್ರೆ ಕ್ರಿಯಾಪದ ದುಡಿಯುವನು. ಓಕೆ, ನೆಕ್ಸ್ಟ್ ರೈತನು ಭತ್ತವನ್ನು ಚೀಲದಲ್ಲಿ ತುಂಬುವನು. ರೈತನು ಭತ್ತವನ್ನು ಚೀಲದಲ್ಲಿ ಏನ್ ಮಾಡ್ತಾನೆ? ತುಂಬುತ್ತಾನೆ. ತುಂಬುವನು. ನೆಕ್ಸ್ಟ್ ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವು. ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವುವು. ಸೊ ಎಳೆಯುವುದಿದೆಯಲ್ಲ ಅದು ಇಲ್ಲಿ ಕ್ರಿಯಾಪದ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ನೋಡೋಣ ಭಾಷಾಭ್ಯಾಸ. ಸೊ ನೋಡಿ, ಇಲ್ಲಿ ಮಗುವಿನ ಮೊರೆ ಪದ್ಯದ ಭಾಷಾಭ್ಯಾಸ ಇಲ್ಲಿ ನೋಟ್ಸ್ ಅಲ್ಲಿ ಬರೆದಿದ್ದೇನೆ. ಕ್ರಿಯಾಪದ ಎಂದರೇನು ಉದಾಹರಣೆಯೊಂದಿಗೆ ವಿವರಿಸಿರಿ. ಈಗ ಆಲ್ರೆಡಿ ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ಓದಿದ್ವಿ, ಅದನ್ನೇ ಬರಿಬೇಕಾಗತ್ತೆ. ಕರ್ತೃವಿನ ಕ್ರಿಯೆಯನ್ನ ಹೇಳುವ ಪದವೇ ಕ್ರಿಯಾಪದ. ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಕೊಡಿದನಲ್ಲ, ಹಾಗಾಗ್ಬಿಟ್ಟು ಇಲ್ಲಿ ವಿವರಣೆ ಅತ್ಯಗತ್ಯ. ಉದಾಹರಣೆಗೆ, ನಾನು ಪುಸ್ತಕವನ್ನು ಓದಿದೆನು ಎಂಬುದು ಕ್ರಿಯಾಪದ. ಇದು ಕರ್ತೃವಾದ ನಾನು. ಯಾರು? ನಾನು. ಓಕೆ, ನಾನು ಮಾಡಿದ ಕೆಲಸವನ್ನ ತಿಳಿಸತ್ತೆ. ಓಕೆ, ನಾನು ಮಾಡಿದ, ಅವನು ಏನ್ ಮಾಡ್ದ ಅನ್ನೋದನ್ನ, ಪುಸ್ತಕವನ್ನು ಮುಂದೆ ಓದಿದೆನು. ಸೊ ಓದುವ ಕೆಲಸವನ್ನ ಮಾಡ್ತಾ ಇದ್ದಾನೆ. ಸೊ ಓದಿದೆನು ಅನ್ನೋದು ಕ್ರಿಯಾಪದ ಆಗುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಎರಡನೇ ಕ್ವಶನ್ ಬಂದ್ಬಿಟ್ಟು, ತಿನ್ನು, ಓದು, ಆಡು ಈ ಪದಗಳನ್ನ ಮಾದರಿಯಂತೆ ಬರೆಯಿರಿ. ಮಾದರಿ ಕೊಟ್ಟು ಏನ್ ಕೊಟ್ಟಿದಾರಪ್ಪ ಅಂತಂದ್ರೆ, ಕುಣಿಯುತ್ತಾನೆ, ಕುಣಿದನು. ಹಾಗೆ ತಿನ್ನು, ತಿನ್ನುತ್ತಾನೆ, ತಿಂದನು. ಓದು
ಓದುತ್ತಾನೆ, ಓದಿದನು. ಆಡು, ಆಡುತ್ತಾನೆ, ಆಡಿದನು.